ನೋಡಿ ಈಗ ನಿನಗೆ ಪೊಲೀಸ್ ಕರೆದು ಅಂತ ಹೇಳಿಲ್ಲ. ಐ ವಾಂಟ್ ಪೊಲೀಸ್. ಅದೇ ಪೊಲೀಸ್ ಅಲ್ಲಿ ಅರಿಯ ಕೊಡಿಸು. ಎಷ್ಟು ಕುಡ್ದಿದ್ಯಾ ಮರ ನೀನು? ಮಕ್ಕಳು ಕುಡಿದೆ. ಟುಡೇ ಆಯ್ತು ಆಯ್ತು ಆಯ್ತು. ಯಾರು ಬೇಡ. ಐ ವಾಂಟ್ ಟು ಟೆಲ್ ಯು. I'll stop you, tell you. Nothing to worry. I'll stop you. Video tell you. He tell you. Hey, Muslim boy, ಅದು ವಿಡಿಯೋ ಕೊಡು. ಕಲ್ಯಾಣಿ ಕಪೂರ್. Hey. ವಿಡಿಯೋ ಮಾಡಂತೆ. ಮಾಡಂತಾರ. ನೀನು ಬರ್ತೀನಿ. I am very star. Don't worry. Hey, see you. देखो अंकल पूरी बस में आप ही में दिमाग है क्या? चुप, एक शब्द नहीं बोलोगे अभी, नहीं तो नीचे उतर जाओ आप। आपको क्या प्रॉब्लम ये है कि पूरी बस में टांका फाड़ रहे हो ऐसे ही। आपको क्या प्रॉब्लम कर रहा हूँ मैं? आई वांट टू टेल यू। नहीं तो नीचे उतर जाओ। इनके मतलब आई वांट टू कल्याण कुमार पाटिल गुलबर्ग MP वर्कर वर्कर I want to tell you. Hey, ma'am is video. Today is video. You see? Today is video. Video is ma'am you. Very good. Today car. ಗೈಸ್ ನೋಡಿ ನಾನು ಇವಾಗ BMTC ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಸೊ ಲೇಟ್ ಆಯಿತು ಹಾಗಾಗಿ. ಸೊ ಇವಾಗ ಕ್ರೌಡ್ ಜಾಸ್ತಿ ಇದೆ. ಯಾರು ಬೇಡ. Hey, I want to tell you. I'll stop you, tell you. Nothing to worry. I'll stop you. Video tell you. He tell you. Hey, Muslim boy, ಅದು ವಿಡಿಯೋ ಕೊಡು. ಕಲ್ಯಾಣಿ ಕಪೂರ್. Hey. ವಿಡಿಯೋ ಮಾಡಂತೆ. ಮಾಡಂತಾರ. ನೀನು ಮೇಡಮ್ ಮಾತಾಡಿ. ಇವ್ರು ಮೇಡಮ್ನಾಗ ಯಾರು ವಿಡಿಯೋ ಮಾಡತ್ತಾರ. ಎಸಿ ಆಯ್ತು. ನಾನು ಮೆಜೆಸ್ಟಿಕ್ ಹೋದ್ರೂ ವಸ್ತು ಬಂದು ಮುಕ್ಕೊಡ್ತಾರ. ಅವ್ರು ಬಿಡು ನಮ್ಮ ಅಮ್ಮನ ಹಾಕಿ ಕಾರ್ಯ ಬರೆದ್ರೆ ಗೈಸ್ ನೋಡಿ ನಾನು ಇವಾಗ BMTC ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಸೊ ಲೇಟ್ ಆಯಿತು ಹಾಗಾಗಿ. ಸೊ ಇವಾಗ ಕ್ರೌಡ್ ಜಾಸ್ತಿ ಇದೆ. ಅದರ ಅಂಕಲ್ ಸಿಯು ಅದರ ಈ ಡ್ರಂಕ್ ಗೈಸ್ ಕಲ್ಯಾಣ ಕುಮಾರ್ ಏನು ಪಾಟೀಲ್ ಕುಡ್ದಿದ್ದಾರೆ. ಗುಲ್ಬರ್ಗ ಫುಲ್ ಟೈಟ್ ಆಗಿ ಬಂದಿದ್ದಾರೆ ನೋಡಿ. ಗೈಸ್ ನನಗೆ ಯಾರಂತಾನೆ ಗೊತ್ತಿಲ್ಲ, ಅವರು ಅನ್ನೋನ್ ಪರ್ಸನ್ ಕುಡ್ದು ಬಂದಿದ್ದಾರೆ ಆಯ್ತಾ. ಇಟ್ಸ್ ಅ ವೆರಿ ಕಾಮಿಡಿ. ಗೈಸ್ ನೋಡಿ ನಾನು ಇವಾಗ BMTC ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಸೊ ಲೇಟ್ ಆಯಿತು ಹಾಗಾಗಿ. ಸೊ ಇವಾಗ ಕ್ರೌಡ್ ಜಾಸ್ತಿ ಇದೆ. ಗೈಸ್ ಇವರು ಯಾರಂತಲೇ ಗೊತ್ತಿಲ್ಲ. BMTC ಬಸ್ಸಲ್ಲಿ ಟ್ರಾವೆಲ್ ಮಾಡುವಾಗ ಆಗಿರೋ ಇನ್ಸಿಡೆಂಟ್ ಇದು. ಸೊ ಇವರು ತುಂಬ ಡ್ರಿಂಕ್ ಮಾಡಿ ಬಂದು ಬಸ್ಸಲ್ಲಿ ಕಿರಿಕ್ ಮಾಡ್ತಾಯಿದ್ರು, ಗಲಾಟೆ ಮಾಡ್ತಾಯಿದ್ರು, ಬಾಯಿಗೆ ಬಂದದ್ದು ಮಾತಾಡ್ತಾಯಿದ್ರು. ಏನೋ ಅವರ ಏನು ಟೆನ್ಷನಿಂದ ಕುಡ್ದು ಗೊತ್ತಿಲ್ಲ, ತುಂಬ ಗಲಾಟೆ ಮಾಡ್ತಾಯಿದ್ರು. ಅದು ಬೇರೆಯವ್ರಿಗೆ ತುಂಬ ಇರಿಟೇಟ್ ಆಗಿ ಹೊಡೆಯೋ ತನಕ ಹೋಯಿತು. ಸೊ ಆದರೆ ನಾನು ರಿಕ್ವೆಸ್ಟ್ ಮಾಡಿದೆ ಬೇರೆಯವ್ರಿಗೆ ಯಾರು ಹೊಡಿಬೇಡಿ, ಸುಮ್ಮನೆ ಯಾಕೆ, ಎಲ್ಲರ ಮನೆಯಲ್ಲೂ ಒಬ್ರೊಬ್ರು ಕುಡಿತಾರೆ. ಸೊ ಏನು ಮಾಡೋಕ್ಕಾಗುತ್ತೆ. ಬಟ್ ಆದರೂ ಅದರ ಅರ್ಥ ಬಸ್ಸಲ್ಲಿ ಕುಡಿದು ಕಿರಿಕ್ ಮಾಡಿದರೆ ಯಾರು ಸಹಿಸಲ್ಲ. ಸೊ ಒಬ್ಬರ ಥರ ಒಬ್ಬರು ಇರಲ್ವಲ್ಲ. ಸೊ
ಅದಕ್ಕೆ ನಾನು ಇದು ಸೋಷಿಯಲ್ ಅವೇರ್ನೆಸ್ಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಒಂದು ಹೇಳೋದು, ನಾಳೆ ಬಸ್ಸಲ್ಲಿ ಕುಡಿದು ಬಂದು ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ? ಸೊ ಅವರ ಮನೆಯವರಿಗೆಲ್ಲ ಲಾಸ್ ಆಗೋದು. ಸೊ ಅದಕ್ಕೆ ಯಾರ ಮನೆಯಲ್ಲೂ ಕುಡಿಯೋರಿದ್ದರೆ ಅವ್ರನ್ನ ಬಸ್ಸಲ್ಲೆಲ್ಲ ಟ್ರಾವೆಲ್ ಮಾಡೋಕ್ಕೆ ಬಿಡಬೇಡಿ. ಇದೊಂದು ಸೋಷಿಯಲ್ ಅವೇರ್ನೆಸ್ ಮೆಸೇಜ್ ಆಗಲಿ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅದು ಒಂದೇ ಉದ್ದೇಶ. ಗೈಸ್, BMTC ಬಸ್ಸಲ್ಲಿ ನಡೆದಿರೋ ಇನ್ಸಿಡೆಂಟ್ ವಿಡಿಯೋ ನಾನು ಇವಾಗ ಹಾಕಿರೋದು ನೀವು ನೋಡಿರ್ತೀರಾ. ಸೊ ನಾನು ಇದು BMTC ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇರುವಾಗ ನಡೆದಿರೋ ಇನ್ಸಿಡೆಂಟ್. ಸೊ ಒಂಥರ ಮಿಕ್ಸ್ಡ್ ಫೀಲಿಂಗ್ ಇತ್ತು ಈ ವಿಡಿಯೋದಲ್ಲಿ. ಏನಂದರೆ, ಸೊ ಒಂದು ರೀತಿ ಸೀರಿಯಸ್ನೆಸ್ ಇದ್ದರೆ, ಇನ್ನೊಂದು ಸೈಡ್ ಕಾಮಿಡಿ ಥರ ಇತ್ತು, ಇನ್ನೊಂದು ಸಲ ಒಂದು ಸಿಲ್ಲಿ ಆಗಿತ್ತು. ಅವ್ರು ತುಂಬ ಕುಡ್ದಿದ್ರು. ಅವರಿಗೆ ಕಾನ್ಷಿಯಸ್ನೆಸ್ ಇರಲಿಲ್ಲ ಅವ್ರು ಏನು ಮಾತಾಡ್ತಿದ್ದೀನಿ, ಏನು ಹೇಳ್ತಾ ಇದ್ದೀನಿ ಅಂತ. ಬಟ್ ಅವ್ರು ಮಾತಾಡಿರೋದು ಒಂಥರ ತುಂಬ ಜನರಿಗೆ ಇರಿಟೇಟ್ ಅನಿಸ್ತಿತ್ತು, ಸಿಟ್ಟು ಬರ್ತಾಯಿತ್ತು. ಕಂಡಕ್ಟ್ರು ಬೈತಾಯಿದ್ರು, ಪ್ಯಾಸೆಂಜರ್ ಬೈತಾಯಿದ್ರು. ಬಟ್ ನನಗೇನು ಅಷ್ಟು ಸೀರಿಯಸ್ ಅನಿಸಿರಲಿಲ್ಲ. ಯಾಕೆ ಗೊತ್ತಾ, ಅವರು ಏಜವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು. ಯಾಕಂದರೆ ಅಲ್ಲಿ ಕೆಲವರು ಬಸ್ಸಲ್ಲಿ ಅವರಿಗೆ ಹೊಡೆಯೋಕ್ಕೆ ಅಂತ ಹೋದರು. ನಾನು ಹೇಳಿದೆ ಬೇಡ, ಆ ಥರ ಮಾಡಬೇಡಿ. ಯಾಕಂದರೆ ಅವರು ಏನೋ ಒಂದು ಟೆನ್ಷನಲ್ಲಿ, ಬೇಜಾರು, ದುಃಖದಲ್ಲಿ, ಏನೋ ಒಂದು ಸ್ಟ್ರೆಸ್ಸಲ್ಲಿ ಕುಡ್ದಿರ್ತಾರೆ. ಸೊ ಅದು ಅವ್ರು ಕುಡ್ದು ಏನು ಮಾತಾಡ್ತೀನಿ ಅವರಿಗೆ ಗೊತ್ತಿರಲ್ಲ ಪಾಪ. ಸೊ ಹಾಗಿರುವಾಗ ಯಾರು ಇಂಥವ್ರಿಗೆ ಹೊಡೆಯೋಕ್ಕೆ ಬೈಯೋಕ್ಕೆಲ್ಲ ಹೋಗಬೇಡಿ. ಬಿಕಾಸ್ ಯಾರು ಬೇಕಂತ ಮಾಡಲ್ವಲ್ಲ. ಸೊ ಇನ್ನೊಂದು ಏನಂದರೆ, ನಾನು ಇನ್ನೊಂದು ರಿಕ್ವೆಸ್ಟ್ ಮಾಡ್ಕೊಂತೀನಿ, ಯಾರೂ ಅಷ್ಟೇ ನಿಮ್ಮ ಮನೆಯಲ್ಲಿ ಕುಡಿದು ಈ ಥರ ಇರುವವರಿಗೆ ಯಾರಿಗೂ ಬಸ್ಸಲ್ಲಿ ಟ್ರಾವೆಲ್ ಮಾಡೋಕ್ಕೆಲ್ಲ ಬಿಡಬೇಡಿ. ಸುಮ್ಮನೆ ಅವರ ಲೈಫ್ಗೆ ಅವ್ರು ರಿಸ್ಕ್ ಮಾಡ್ಕೊಳ್ಳೋ ಥರ ಆಗಬಾರ್ದಲ್ವ. ಅದಕ್ಕೆ ಸುಮ್ಮನೆ ಪಾಪ ಏನೋ ಅವ್ರು ಗೊತ್ತಿಲ್ಲದೆ ಮಾಡ್ತಾರೆ. ಅದಕ್ಕೆ ಒಂದು ನಾವು ತಿಳಿದವರು ಅವ್ರ ಥರ ಬಿಹೇವ್ ಮಾಡಿದರೆ ಅದಕ್ಕೆ ಅರ್ಥ ಇರಲ್ಲ, ನಮಗೆ ಅವ್ರಿಗೆ ವ್ಯತ್ಯಾಸ ಇರಲ್ವಲ್ಲ. ಸೊ ಇಷ್ಟೇ ಹೇಳಬೇಕು. ನಾನು ಈ ವಿಡಿಯೋ ಮಾಡಿರೋ ಉದ್ದೇಶ ಏನಂದರೆ, ಇದೊಂದು ಸೋಷಿಯಲ್ ಅವೇರ್ನೆಸ್ ಮೆಸೇಜ್ ಆಗಿರಲಿ ಅನ್ನೋ ಒಂದು ಉದ್ದೇಶದಿಂದ. ಒಂದು ಕಡೆ ಇವರ ಮಾತು ತುಂಬ ಜನರಿಗೆ ಸಿಟ್ಟು ಬರ್ತಾಯಿತ್ತು, ಇರಿಟೇಟ್ ಆಗ್ತಿತ್ತು. ನಾನ್ ಸ್ಟಾಪ್ ಮಾತಾಡ್ತಾಯಿದ್ರು. ಅದು ತುಂಬ, ಯಾಕಂದರೆ ಎಲ್ಲರೂ ಕೆಲಸದಿಂದ ಬರುವಾಗ ಸುಸ್ತಾಗಿ ಬರ್ತಾರೆ, ಅವ್ರಿಗೆ ಇರಿಟೇಟ್ ಅನಿಸ್ತಾ ಇತ್ತು, ಸಿಟ್ಟು ಬರ್ತಾಯಿತ್ತು, ಡಿಸ್ಟರ್ಬ್ ಆಗ್ತಾಯಿತ್ತು. ಇನ್ನೊಂದು ಕಡೆ ಅವರ ಮಾತು ತುಂಬ ಕಾಮಿಡಿ ಆಗಿತ್ತು, ಫನ್ನಿ ಆಗಿತ್ತು. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಅವ್ರು ತುಂಬ ಕುಡ್ದಿದ್ರು, ಅವ್ರಿಗೆ ಕಾನ್ಷಿಯಸ್ನೆಸ್ಸೇ ಇರಲಿಲ್ಲ. ಅವ್ರ ವೈಫ್ ಬೇರೆ ಟ್ರಾವೆಲ್ ಮಾಡ್ತಾಯಿದ್ರು, ಎದುರುಗಡೆ ಸೀಟಲ್ಲಿ ಕುತ್ಕೊಂಡಿದ್ರು. ಪಾಪ ಅವರಿಗೂ ಟೆನ್ಷನ್ ಆಗ್ತಾಯಿತ್ತು. ಬಟ್ ಈ ಥರ ಎಲ್ಲ ಮಾಡಬಾರ್ದು ಅಲ್ವಾ. ಕುಡಿದು ಈ ಥರ ಎಲ್ಲ ಅವಂಥರ ಮಾಡಿದರೆ ಪ್ಯಾಸೆಂಜರ್ಗೂ ಕಷ್ಟ ಆಗುತ್ತೆ, ಇವರಿಗೂ ಪ್ರಾಬ್ಲಮ್ ಅಲ್ವಾ. ಯಾರಾದರೂ ಹೊಡೆದ್ರೆ ಬೈದರೆ ಎಲ್ಲ ಯಾಕೆ ಸುಮ್ಮನೆ ರಿಸ್ಕ್ ತಗೊಳ್ಳೋದಲ್ವಾ. ಆ ಥರ ಇವರಿಗೆ ಕುಡಿಲೇಬೇಕಂತ ಇದ್ದರೆ ಮನೆಗೆ ತೊಗೊಂಡೋಗಿ ಕುಡಿಬೇಕು. ಯಾಕಂದರೆ ಸುಮ್ಮನೆ ಇವರ ಫ್ಯಾಮಿಲಿಯವರು ಇವರನ್ನೇ ನಂಬ್ಕೊಂಡು ಬದುಕ್ತಾ ಇರ್ತಾರೆ, ಅವರಿಗೆ ಕಷ್ಟ ಅಲ್ವಾ, ಹೆಂಡತಿ ಮಕ್ಕಳಿಗೆಲ್ಲ. ಸೊ ಆಗಿರುವಾಗ ಕುಡಿದು ಈ ಥರ ಬಸ್ಸಲ್ಲೆಲ್ಲ ಅವಾಂತರ ಮಾಡಿದರೆ ಬೇರೆಯವರು ಸುಮ್ಮನೆ ಕೇಳ್ತಾರಾ? ಸೊ ನಮ್ಮ ಥರನೇ ಎಲ್ಲರೂ ಇರಲ್ವಲ್ಲ. ಅವರ ಮಾತಲ್ಲಿ ಏನೋ ಒಂಥರ ಇನ್ನಸೆನ್ಸ್ ಇತ್ತಾಯ್ತಾ. ಸೊ ನನಗೆ ಫನ್ನಿ ಅನ್ನಿಸ್ತಾ ಇತ್ತು. ಒಂಥರ ಲೈಕ್ ಪಾಪ ಒಂದು ಮಗು ಥರ ಇನ್ನಸೆನ್ಸ್ ಇತ್ತು. ಸೊ ನನಗೆ ಅಯ್ಯೋ ಪಾಪ ಅನ್ನಿಸ್ತು. ಸೊ ಅದಕ್ಕೆ ನಾನು ಕಂಡಕ್ಟ್ರಿಗೂ ಬೈಬೇಡಿ ಅಂತ ಹೇಳಿದೆ. ಹಿಂದೆ ಕೂತ್ಕೊಂಡ ಪ್ಯಾಸೆಂಜರ್ ಹೊಡೆಯೋಕ್ಕೆ ಹೋದಾಗ ಆ ಥರ ಮಾಡಬೇಡಿ ಅಂತ ಹೇಳಿದೆ. ಈ ಭೂಮಿ ಮೇಲೆ ದೇವರು ಎಲ್ಲರಿಗೂ ಬದುಕುವ ಹಕ್ಕು ಕೊಟ್ಟಿದ್ದಾರೆ ಅಲ್ವಾ, ಬದುಕೋ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಹಾಗೆ ಇರುವಾಗ ನಮಗೆ ಒಬ್ಬರಿಂದ ಪ್ರಾಬ್ಲಮ್ ಆಗಿಲ್ಲ ಅಂದಮೇಲೆ ನಾವು ಇನ್ನೊಬ್ಬರಿಗೆ ಹಾರ್ಮ್ ಮಾಡುವ ಅವಶ್ಯಕತೆ ಇಲ್ಲ ಅಲ್ವಾ. ಸೊ ಅವರಿಂದ ಕಿರಿಕಿರಿ, ಡಿಸ್ಟರ್ಬೆನ್ಸ್, ಸ್ಟ್ರೆಸ್ ಆಗ್ತಾಯಿತ್ತು ಎಲ್ಲರಿಗೆ. ಆದರೆ ಅವರು ನಮಗೆ ಏನು ಹಾರ್ಮ್ ಮಾಡಿಲ್ವಲ್ಲ, ಅದನ್ನು ನಾವು ಅವರಿಂದ ಏನು ನಮಗೆ ಫಿಸಿಕಲಿ ಹಾರ್ಮ್ ಆಗಿಲ್ಲ ಅಂದಮೇಲೆ ನಾವು ಅವರಿಗೆ ತೊಂದರೆ ಕೊಡೋದು ತಪ್ಪಲ್ವಾ. ಸೊ ನಾನು ಇಲ್ಲಿ ಬಸ್ಸಲ್ಲಿ ಕೆಲವರು ಅವರಿಗೆ ತೊಂದರೆ ಕೊಡೋಕ್ಕೆ ಹೋದಾಗ ನಾನು ಆ ಥರ ಹೇಳಿದೆ, ಮಾಡಬೇಡಿ ಆ ಥರ, ಅವರಿಗೆ ಹೆಚ್ಚು ರೆಸ್ಪೆಕ್ಟ್ ಕೊಡಿ ಅಂತ. ಸೊ ಯಾರೇ ಆಗಲಿ ಅವರಿಗೆ ಎಲ್ಲರಿಗೂ ಬದುಕೋ ಹಕ್ಕಿದೆ ಅಲ್ವಾ. ಹಾಗೆ ಅವರು ಕೂಡ ಏನೋ ಒಂದು ಟೆನ್ಷನ್ಗೆ, ಬೇಜಾರಿಗೆ ಕುಡ್ದಿರ್ತಾರೆ, ಇರಲಿ ಬಿಡಿ. ಹಾಗಂತ ಅವರು ಬಸ್ಸಲ್ಲಿ ಕುಡಿದು ಬಂದು ಬೇರೆಯವ್ರಿಗೆ ಡಿಸ್ಟರ್ಬ್ ಮಾಡಿ ಇರಿಟೇಟ್ ಮಾಡೋದೆಲ್ಲ ಸರಿಯಲ್ಲ. ಸೊ ಅದು ಇವರು ಇಂಗ್ಲೀಷಲ್ಲಿ ಮಾತಾಡ್ತಾಯಿದ್ರು, ನಾನ್ ಸ್ಟಾಪ್ ಬ್ರೋಕನ್ ಇಂಗ್ಲೀಷಲ್ಲಿ ಮಾತಾಡಿದ್ದು ಒಂಥರ ಫನ್ನಿ ಅನಿಸ್ತಾ ಇತ್ತು ಒಂದು ಕಡೆ. ಇನ್ನೊಂದು ಕಡೆ ಇರಿಟೇಟ್ ಅನಿಸ್ತಾ ಇತ್ತು, ಎಲ್ಲರೂ ಬೈತಾಯಿದ್ರು. ನಾನಂತೂ ಎಲ್ಲ ಅವರ ಕನ್ವರ್ಸೇಷನ್ ಎಂಜಾಯ್ ಮಾಡ್ತಾಯಿದ್ದೆ, ಇಂಗ್ಲೀಷ್ ಮಾತುಗಳನ್ನು. ನನಗೆ ಯಾಕೋ ಅವರ ಮಾತಲ್ಲಿ ಸ್ವಲ್ಪ ಇನ್ನಸೆನ್ಸ್ ಕಾಣಿಸ್ತಾ ಇತ್ತು. ಒಂದು ಸೈಡ್ ಫನ್ನಿ ಆಗಿತ್ತು, ಇನ್ನೊಂದು ಸೈಡ್ ಕಿರಿಕಿರಿ ಆಗ್ತಾಯಿತ್ತು ಬೇರೆಯವ್ರಿಗೆ, ಬಸ್ಸಲ್ಲಿದ್ದ ಪ್ಯಾಸೆಂಜರ್ಗೆಲ್ಲ. ಯಾಕಂದರೆ ಅವರು ಸಮ್ಟೈಮ್ ಸೀರಿಯಸ್ ಆಗಿ ಯಾರಿಗೋ ಬೈತಾಯಿದ್ರು, ಕೈ ಎಲ್ಲ ತೋರಿಸಿ, ಬಿಹೇವಿಯರ್ ಆ್ಯಕ್ಷನ್ಸ್ ಎಲ್ಲ ಡಿಫ್ರೆಂಟ್ ಆಗಿತ್ತು. ಇನ್ನೊಂದು ಸೈಡ್ ಪವನ್ ಕುಮಾರ್ ಫಿಲ್ಮ್ ಆ್ಯಕ್ಟ್ರ್ ಬಗ್ಗೆ ಎಲ್ಲ ಮಾತಾಡಿ ತಮಾಷೆಯಾಗಿ ಡೈಲಾಗ್ ಎಲ್ಲ ಹೊಡಿತಾಯಿದ್ರು. ನಾನಂತೂ ಅವರ ಫನ್ನಿ ಮಾತುಗಳನ್ನೆಲ್ಲ ತುಂಬ ಕೇಳಿಕೊಂಡು ಎಂಜಾಯ್ ಮಾಡ್ತಾಯಿದ್ದೆ. ಸೊ ಇರಲಿ ಬಿಡಿ, ಅವರ ಲೈಫು ಅವರಿಗೆ ಬಿಟ್ಟಿರುತ್ತಲ್ವಾ. ಸೊ ಎಂಜಾಯ್ ಮಾಡಲಿ ಪಾಪ. ಸ್ವಲ್ಪ ಮೀಡಿಯಮ್ ಏಜ್ ಆಗಿದೆ, ಸೊ ಖುಷಿಯಿಂದ ಇರಲಿ ಅಷ್ಟೇ. ಎಲ್ಲಾದರೂ ಹೇಗಾದರೂ ಅಲ್ವಾ, ಅದವರವರಿಗೆ ಬಿಟ್ಟಿರೋದು. ನಾನು ಬ್ಲಾಗಿಂಗ್ ಮಾಡುವಾಗ ನನ್ನ ಹತ್ರ ಬಂದು ನಂದು ಮಾಡು ಅಂತ ನನ್ನ ಮೈಯೆಲ್ಲ ಇದು ಮಾಡ್ತಾಯಿದ್ರು, ಕೈಯಲ್ಲಿ ತೋರಿಸ್ತಾಯಿದ್ರು ಹೀಗೆ. ಬಟ್ ಬೇರೆ ಯಾರಾದರೂ ಡಿಸ್ಟರ್ಬ್ ಆಗಿ ಸರಿ ಬೈತಾಯಿದ್ರೇನೋ. ಬಟ್ ನಾನು ಕೂಲಾಗಿ ಕೂಲಾಗಿ ಹ್ಯಾಂಡಲ್ ಮಾಡಿದೆ. ಬಿಕಾಸ್ ನನಗೂ ಗೊತ್ತಾಗುತ್ತೆ ಅವರು ಯಾವ ಸಿಚುವೇಷನಲ್ಲಿ ಕುಡಿದು ಏನು ಮಾತಾಡ್ತಾ ಇದ್ದಾರೆ ಅಂತ. ಅರ್ಥ ಮಾಡ್ಕೊಳ್ಳೋದು ನಮಗೆ ಬಿಟ್ಟಿರೋದಲ್ವಾ.
ಅದು ನಮ್ಮ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇರೋದಲ್ವಾ. ಸೊ ಅಷ್ಟೇ ಗೈಸ್, ಇದೊಂದು BMTC ಬಸ್ಸಲ್ಲಿ ನಡೆದಿರೋ ಇನ್ಸಿಡೆಂಟ್ ಆಗಿತ್ತು. ಸೊ ಕಂಡಕ್ಟರ್ ಅಂತೂ ತುಂಬಾ ಹೈಪರಾಗಿ ಸಿಟ್ಟು ಬಂತು, ಕೆಲವು ಪ್ಯಾಸೆಂಜರ್ ತುಂಬಾ ಸಿಟ್ಟು ಬಂದು ಬಸ್ಸಿಂದ ಇಳಿಸ್ತೀನಿ ಹೊಡಿತೀನಿ ಆ ಥರ ಎಲ್ಲ ಹೋದ್ರೂ. ಬಟ್ ಫೈನಲಿ ಸಿಚುವೇಶನ್ ಕೂಲ್ ಆಯಿತು. ಸೊ ಇಷ್ಟೇ ಗೈಸ್, ಅದಕ್ಕೆ ಹೇಳೋದು ಒಬ್ಬರೊಬ್ಬರ ಲೈಫ್ ಒಂದೊಂದು ಥರ ವಿಚಿತ್ರ ಅಂತ ಅಷ್ಟೇ. ಇದೇ ಒಂದು BMTC ಇನ್ಸಿಡೆಂಟ್ ಆಗಿತ್ತು, ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ನಾನು ಮಾಡಿದೆ. ಇದೊಂದು ಸೋಷಿಯಲ್ ಅವೇರ್ನೆಸ್ ವಿಡಿಯೋ ಆಗಿರಲಿ ಸೊ ಅಂತ ಗೈಸ್. ಇಲ್ಲಿಗೆ ನಾನು ಈ ವಿಡಿಯೋ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹೇಗಿತ್ತು ಹೇಳಿ. ಇದೊಂದು ಸೋಷಿಯಲ್ ಅವೇರ್ನೆಸ್ ಮೆಸೇಜ್ ಆಗಿರಲಿ ಅಂತ ವಿಡಿಯೋ ಮಾಡಿದೆ. ಇದು ಯಾರೇ ಅಷ್ಟೇ ಕುಡಿದು ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಡಿ, ನಿಮ್ಮ ಲೈಫನ್ನು ನಿಮ್ಮ ರಿಸ್ಕಲ್ಲಿ ಹಾಕಬೇಡಿ ಅಷ್ಟೇ ಹೇಳ್ತಾ ನಾನು ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಹಿಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಹಿಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗೋಣ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.